ಅಂತೂ ಇಂತೂ ಲೋಕಸಭಾ ಚುನಾವಣೆಯೂ ಮುಗಿತು. ಎಕ್ಸಿಟ್ ಪೋಲ್ನ ಇಲ್ಲಿ ತನಕ ನೋಡ್ತಾ ಇದ್ವಿ. ಬಟ್ ಪಕ್ಕ ರಿಸಲ್ಟ್ ಏನು ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ಸಮೀಕ್ಷೆಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಸುಳ್ಳಾಗಿದೆ. 400 ಪಾರು ಇಲ್ಲ ಎನ್ಡಿಎಗೆ ಅಥವಾ ಬಿಜೆಪಿಗೆ, 400 ಪಾರು ಇಲ್ಲ, 300 ಪಾರು ಇಲ್ಲ, ಸ್ವಲ್ಪದರಲ್ಲೇ ಪಾರು ಅನ್ನುವಂತಹ ಪರಿಸ್ಥಿತಿ. ಎನ್ಡಿಎ 400 ಪಾರ್ ನಿರೀಕ್ಷೆಗೆ ಬಿಗ್ ಶಾಕ್ ಸಿಕ್ಕಿದೆ. ಬಿಜೆಪಿಗೆ ಸ್ಪಷ್ಟ ಬಹುಮತ ಬಂದಿಲ್ಲ, ಹಾಗಾಗಿ ಮಿತ್ರರ ಸಹಾಯವನ್ನ ಕೇಳಲೇಬೇಕಾದ ಪರಿಸ್ಥಿತಿ. ಇವತ್ತು ಡೆಲ್ಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಯುತ್ತೆ. ಇವತ್ತಿನ ಸಭೆಗೆ ಎಲ್ಲಾ ಮೈತ್ರಿ ನಾಯಕರಿಗೂ ಕೂಡ ಕರೆ ಹೋಗಿದೆ. ಇವತ್ತಿನ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಮುಂದಿನ ರಣತಂತ್ರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಸಂಜೆ 4 ಗಂಟೆಗೆ ಎನ್ಡಿಎ ಸಭೆ ನಡೆಯುತ್ತೆ. ಯಾರು ಊಹಿಸದ ತೀರ್ಪನ್ನ ಮತದಾರ ಕೊಟ್ಟಿದ್ದಾನೆ. ಸಮೀಕ್ಷೆಗಳು ಆಲ್ಮೋಸ್ಟ್ ಸಮೀಕ್ಷೆಗಳು ಉಲ್ಟಾ ಪಲ್ಟಾ ತಲೆ ಕೆಳಗಾಗಿ ನಿಂತಿದೆ. ಬಹುಶಃ ಇದೇ ಕಾನ್ಫಿಡೆನ್ಸ್ ನಲ್ಲಿ ಅಂತ ಕಾಣುತ್ತೆ. ಕಾಂಗ್ರೆಸ್ ಹೋಗಿ ಬಂದು ಮಾಧ್ಯಮದವರು ಕೇಳ್ತಾ ಇದ್ದಿದ್ದ ಪ್ರಶ್ನೆಗೆ ನಾಳೆ ತನಕ ಕಾದು ನೋಡಿ, ಯಾವ 400 ಪಾರು ಇಲ್ಲ, ಎಂಥದ್ದು ಇಲ್ಲ, ಇದೆಲ್ಲವೂ ಮೋದಿ ಸಮೀಕ್ಷೆ ಅಂತ ಕಾಲೆಳಿತಾ ಇದ್ದಿದ್ದು ಬಹುಶಃ ಇದೇ ಕಾನ್ಫಿಡೆನ್ಸ್ ನಿಂದ ಅಂತ ಕಾಣುತ್ತೆ. ಸೊ ಇದೀಗ 10 ವರ್ಷಗಳ ಬಳಿಕ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬರ್ತಾ ಇದೆ ಇಡೀ ದೇಶದಲ್ಲಿ. ಹಂಗೆ ನೋಡೋದಾದ್ರೆ ಮೋದಿ ಅವರಿಗೆ ಇದು ಮೊದಲ ಅನುಭವ ಸಮ್ಮಿಶ್ರ ಸರ್ಕಾರವನ್ನು ನಡೆಸೋದಕ್ಕೆ. ಲೋಕಸಭೆಯಲ್ಲಿ ಬಹುಮತ ಗಳಿಸೋಕೆ ಬಿಜೆಪಿ ವಿಫಲವಾಗಿದೆ. ಮಿತ್ರರ ನೆರವಿನೊಂದಿಗೆ 3ನೇ ಸಲ ಅಧಿಕಾರಕ್ಕೆ ಅವ್ರು ಬರಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಸುಮಾರು 10 ವರ್ಷ ಆದಮೇಲೆ ದೇಶದಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬರ್ತಾ ಇದೆ. ಬಟ್ ಮೋದಿಗೆ ಇದು ಹೊಸ ಅನುಭವ. ಇದೀಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಇವರಿಬ್ಬರೇ ಕಿಂಗ್ ಮೇಕರ್ಗಳು. ಇವತ್ತು ಬರ್ತಾರೆ, ಮೋದಿ ಅವ್ರನ್ನ ಮೀಟ್ ಮಾಡ್ತಾರೆ, ತಮ್ಮ ಸಪೋರ್ಟ್ ಅನ್ನ ಕೊಡ್ತಾರೆ. ಬಟ್ ಇಲ್ಲಿ ತನಕ ರಾಜಾರೋಷವಾಗಿ ನಾನು ಹಾಕಿದ್ದೆ ಅಂದ್ರೆ ನಾನು ನಡೆದಿದ್ದೇ ಹೆಜ್ಜೆ, ನಾನು ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇತ್ತಲ್ಲ ಬಿಜೆಪಿ, ಅದರಲ್ಲೂ ಪ್ರಮುಖವಾಗಿ ಮೋದಿ. ಬಟ್ ಈಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾದಂತಹ ಪರಿಸ್ಥಿತಿ. ಕಾರಣ ಸ್ಪಷ್ಟ ಬಹುಮತ ಅನ್ನುವಂಥದ್ದು ಬಿಜೆಪಿಗೆ ಬಂದಿಲ್ಲ. ಮಿತ್ರರ ನೆರವನ್ನ ಪಡೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ಅಥವಾ ಒಂದು ಸ್ವಲ್ಪ ಇಕ್ಕಟ್ಟಿನಲ್ಲಿ ಏನೇ ಡಿಸಿಷನ್ ತಗೊಳ್ಳೋದಾದ್ರೂ ಅಕ್ಕಪಕ್ಕದವ್ರನ್ನ ಕೇಳಿ ಅವರ ಸಹಮತದೊಂದಿಗೆ ತಗೊಳ್ಬೇಕಾದಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಸೊ ಎನಿವೆ ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ, ಎನ್ಡಿಎಗೆ ಸ್ಪಷ್ಟ ಜನಾದೇಶ ಸಿಕ್ಕಿದೆ. ಅಂದ್ರೆ ಬಿಜೆಪಿಯ ಜೊತೆಗೆ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತಿದ್ರಲ್ಲ ಫ್ರೆಂಡ್ಸ್ಗಳು, ನೆರವು ಕೊಡ್ತಾ ಇದ್ರಲ್ಲ, ಅವ್ರಗಳಿಗೆ ಸ್ಪಷ್ಟ ಜನಾದೇಶ ಸಿಕ್ಕಿದೆ. 400 ಪಾರು ಇಲ್ಲ, 300 ಪಾರು ಇಲ್ಲ, ಅಂದ್ರೆ 400 ಬಂದೇ ಬರುತ್ತೆ ಈ ಸಲ ಅಂತಿದ್ರು. 400 ಬರಲಿಲ್ಲ, 300ರ ಗಡಿನೂ ದಾಟ್ಲಿಲ್ಲ. 310 ಹತ್ರ ಬಂದು ನಿಂತ್ಕೊಂಡ್ರು. 292 ಓವರ್ ಆಲ್ ಎನ್ಡಿಎ ಅಂತ ತಗೊಂಡಾಗ ಓವರ್ ಆಲ್ 292. ಬಿಜೆಪಿಗೆ ಸಿಕ್ಕಿದೆ ಎಷ್ಟು? 241. ಟಿಡಿಪಿ ಜೆಡಿಯು ಎರಡೂ ಸೇರಿದ್ರೆ ಎನ್ಡಿಎ ಅಲ್ವಾ ಈಗ, ಅವ್ರಿಗೆ 16, ಜೆಡಿಯುಗೆ 12 ಸಿಕ್ಕಿದೆ. ಸೊ ಮಗದೊಂದು ಕಡೆ INDIA ಒಕ್ಕೂಟ ಇದೆಯಲ್ಲ, ಅವರು ತಿಣ್ಕಾಡಿ ಹಂಗೂ ಹಿಂಗೂ ಮಾಡಿ ಕಾಂಗ್ರೆಸ್ 99 ತಗೊಳ್ತು ಇಡೀ ದೇಶದಲ್ಲಿ, SP 37 ತಗೊಳ್ತು, TMC 29 ತಗೊಂಡಿದೆ, DMK 22 ತಗೊಂಡಿದೆ. ಸೊ ಇದು ಓವರ್ ಆಲ್ ದೇಶಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜನ ಅಥವಾ ಅದೇ ಪ್ರಜಾಪ್ರಭುತ್ವದ ಪ್ರಭುಗಳು ಅಂತ ಕರೆಸ್ಕೊಳ್ಳೋರು ಕೊಟ್ಟಿರೋ ತೀರ್ಪು. ಒಂದು ರೀತಿ ಸಮ್ಮಿಶ್ರ ಸರ್ಕಾರ ಅತಂತ್ರ ಆಗುತ್ತಾ ಅನ್ನುವಂತಹ ಒಂದು ಸಣ್ಣ ಯೋಚನೆಯು ಸಮೀಕ್ಷೆಗಳನ್ನು ನೋಡಿದಾಗ ಇರಲಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಸಮೀಕ್ಷೆಗಳು 400 ಪಾರ್ ಅಂದ್ರೆ 400 ದಾಟಿ ಅಂಕ ಕೊಟ್ಟಿದ್ವು ಕೆಲವೊಂದು ಬಿಜೆಪಿ ಸರ್ಕಾರಕ್ಕೆ. ಇನ್ನು ಕೆಲವೊಂದು 400 ದಾಟಲ್ಲ, 370-80 ಹತ್ತತ್ರ. ಅಂದ್ರೆ ಅವರಿಗೆ ಬಿಜೆಪಿಗೆ ಯಾರ ಸಹಾಯವೂ ಇಲ್ಲದೆ ಅವರು ಸ್ಪಷ್ಟ ಬಹುಮತವಂತೂ ತಗೊಂಡ್ಬಿಡ್ತಾರೆ ಅನ್ನುವಂತಹ ಸಮೀಕ್ಷೆಗಳ ಸರ್ವೆ ಕೂಡ ಇತ್ತು. ಬಟ್ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಜನರ ಡಿಸಿಷನ್ ಅನ್ನ ಕೊನೆಯ ಹಂತದವರೆಗೂ ಕೂಡ ನಿರ್ಧಾರ ಮಾಡಕ್ ಆಗದೇ ಇಲ್ಲ ಅನ್ನುವಂಥದ್ದಕ್ಕೆ ಮತ್ತೊಮ್ಮೆ ಇದು ಪ್ರೂವ್ ಆಗಿದೆ. ಸೇಮ್ ನಾವು ನಿನ್ನೆಯೂ ಕೂಡ ಆರಂಭದಲ್ಲಿ 6 ಗಂಟೆಲಿ ಮಾತಾಡ್ಬೇಕಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಕೊಟ್ಟಿದ್ದು ಕೇವಲ 55ರಿಂದ 60, 70 ಅಷ್ಟೇ. ಬಟ್ ರಿಸಲ್ಟ್ ದಿನ ಗೊತ್ತಾಗಿದ್ದು ಅವರು ಬಹಳ ಅದ್ಭುತವಾದಂತಹ ಸ್ಪಷ್ಟ ಸಂದೇಶವನ್ನು ತಗೊಂಡಿದ್ರು. ಅಂದ್ರೆ ಅಲ್ಲಿಗೆ ಸೊ ಸಮೀಕ್ಷೆಗಳು ಹತ್ತತ್ರನೂ ಬಂದಿಲ್ಲ. ಕೆಲವೊಂದು ಯಾವುದೋ ಒಂದು ಕಾಪ್ಸ್ ಅನ್ನುವಂತಹ ಸಂಸ್ಥೆ ಮಾತ್ರ ಕರೆಕ್ಟ್ ಆಗಿ ಈಗ ಬಿಜೆಪಿಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆಯೂ ಹೇಳಿತ್ತು, 2 ಅಂಕಿ ಇವ್ರು ದಾಟಲ್ಲ ಎಲ್ಲಿ ರಾಜ್ಯದಲ್ಲಿ, ಮತ್ತೆ ಇವರು ಬಿಜೆಪಿಯವರು ಕೂಡ ಅಂದ್ಕೊಂಡಂಗೆ 20 ಬರಲ್ಲ, JDSಗೆ 1-2 ಬರ್ಬೋದು ಅಂತ ಹಂಗೆ ಆಗಿದೆ. ಅದೊಂದು ಸರ್ವೆ ಮಾತ್ರ ನಡೆಸಿರುವಂತಹ ಸಮೀಕ್ಷೆ ಪ್ರಕಾರ ನಿಜವಾಗಿದೆ. ಬಿಟ್ರೆ ಇನ್ನು ಉಳಿದವೆಲ್ಲವೂ ಕೂಡ ತಲೆ ಕೆಳಗಾಗಿ ಹೋಗಿದೆ ಸಮೀಕ್ಷೆಗಳು. ಸೊ ಮತ್ತೊಮ್ಮೆ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ, ಮತ್ತೊಮ್ಮೆ ಮೋದಿ ಸರ್ಕಾರ ಬರುತ್ತೆ. ಬರೀ ಮೋದಿ ಸರ್ಕಾರ ಅನ್ನಕ್ಕಾಗಲ್ಲ, ಇದನ್ನ NDA ಸರ್ಕಾರ ಅಂತಲೇ ಕರಿಬೇಕಾಗುತ್ತೆ. ಯಾಕಂದ್ರೆ ಬಿಜೆಪಿ ಸಂಪೂರ್ಣ ಬಹುಮತವನ್ನು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ. ಇವ್ರಿಗೆ ಸಿಕ್ಕಿರೋದು 241 ಮಾತ್ರ. ಈಗ ಮಿತ್ರರ ಸಹಾಯದೊಂದಿಗೆ
TDP 16, JDU 12 ಸೀಟ್ಗಳನ್ನು ಕೊಟ್ಟರೆ ಅಲ್ಲಿಗೆ 292 ಆಗುತ್ತೆ. ಈ ನಂಬರ್ಸ್ನ ಇಟ್ಕೊಂಡು ಅವರೀಗ ಸರ್ಕಾರವನ್ನು ರಚನೆ ಮಾಡಬೇಕಾದ ಪರಿಸ್ಥಿತಿ.